ನಮಸ್ಕಾರ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ರೈತರ ಬೆಳೆದಂಥ ಬೆಳೆಗಳಿಗೆ ಇವತ್ತು ಯಾವುದೊಂದಕ್ಕೂ ಯೋಗ್ಯ ದರ ಇಲ್ಲೇ ಇಲ್ಲ. ಯಾಕಂದ್ರೆ ಹೆಚ್ಚಾನೆಚ್ಚ ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಈ ಗೋವಿನ ಜೋಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದ ಕಾರಣ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಉಗ್ರಾಣವನ್ನು ನೇಮಿಸಬೇಕು ಸರ್ಕಾರದಿಂದ. ಯಾಕಂದ್ರೆ ಆ ಉಗ್ರಾಣ ನೇಮಿಸೋದ್ರಿಂದ 12 ತಿಂಗಳ ಚಾಲನೆ ಇರಬೇಕು. 12 ತಿಂಗಳ ಚಾಲನೆ ಯಾಕೆ ಇರ್ಬೇಕಂದ್ರೆ ಇವತ್ತು ರೈತರು ಅವ್ರು ಹೊಲ್ಲಾಗ ಒಂದು 20 ಚೀಲ ಗೊಂಜಾಳ ಅಂದ್ರೆ ಆ ಗೋಡಾವಣದಾಗ ತೊಗೊಂಡ್ಬರ್ಬೇಕು, ತಂದು ತೂಕ ಮಾಡ್ಕೋಬೇಕು. ತೂಕ ಮಾಡ್ಕೊಂಡ ಆ ಏನು ಗೌರ್ಮೆಂಟ್ ನಿಗದಿಪಡಿಸಿರ್ತದೆ ರೇಟ್, ಆ ರೇಟ್ 75% ಅವತ್ತು ಕೊಡ್ಬೇಕು ಚೆಕ್ ಕೊಟ್ಟು ಉಳಿದು ಇನ್ನು 25% ಏನು ಕೊಡ್ಬೇಕಂದ್ರೆ ಆ ಮಾಲ್ ಯಾವಾಗ ಡಿಸ್ಟ್ರಿಬ್ಯೂಟರ್ ಆಗತ್ತೆ ಆ ನಂತರ ಅದು 25% ಕೊಡ್ಬೇಕು. ಈ ರೀತಿ ಒಂದು ಸರ್ಕಾರ ಒಂದು ದೊಡ್ಡ ಪ್ರಮಾಣದಾಗ ಇದನ್ನ ಒಂದು ಪ್ರಾಜೆಕ್ಟ್ ಕೊಟ್ಟು ರೆಡಿ ಮಾಡಬೇಕು. ಅಂದಾಗ ರೈತರಿಗೆ ಇದು ನ್ಯಾಯಯುತ ಬೆಲೆ ಸಿಗ್ತದೆ. ಒಂದೇ ಬೆಲೆ ಅಲ್ಲ, ಎಲ್ಲಾ ಬೆಳೆಗಳಿಗೂ ಈ ರೀತಿ ಆಗಬೇಕು. ಇವತ್ತು ನೋಡ್ರಿ ಯಾವ ಒಂದಕ್ಕೂ ಬೆಲೆ ಇಲ್ಲ. ಅದಕ್ಕೆ ಮುಂದಿನ ದಿನಮಾನದಾಗ ಇದು ಏನಾರ ಸರಿ ಮಾಡಲಿಲ್ಲ ಅಂದ್ರೆ ಇದ್ರ ಸಂಬಂಧ ನಾವು ಒಂದು ದೊಡ್ಡ ಹೋರಾಟ ಮಾಡ್ಕೋಬೇಕಾಗತ್ತೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಬಗರು ಹಕ್ಕುಪತ್ರ, ಇವತ್ತು ಭೂ ಸಾಗುವಳಿ ಹಕ್ಕುಪತ್ರ ಇವತ್ತು ಎಷ್ಟು ಜನ ಕೊಟ್ಟಾರ ಹೇಳ್ರಿ? ಬರೀ ಬೆಳವಣಿಗೆ ಪ್ರಕಾರ ಕೊಡಕತ್ತ. ಇವತ್ತು ಅದ್ರೊಳಗೆ 50 ರಿಂದ 60 ವರ್ಷ ಭೂ ಸಾಗುವಳಿ ಮಾಡ್ಕೊತ ಬಂದಾರ. ಅದ್ರೊಳಗೆ ಕೆಲವೊಂದು ಏರಿಯಾ ಏನೈತಿ ಸರ್ಕಾರಿ ಕೊಡಂತ ಐತಿ. ಆ ಸರ್ಕಾರಿ ಕೊಡಿದ್ದು ಇವತ್ತು ಗೋಮಾಳ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಅಧಿಕಾರಿಗಳು ಏನಾದಾರ ತಲಾಟಿಗಳು, ಸರ್ಕಲ್ಗಳು, ತಹಸೀಲ್ದಾರ್ಗಳು ಇವತ್ತು ಸರಿಯಾದ ಮಾಹಿತಿ ಇವತ್ತು ಸರ್ಕಾರಕ್ಕೆ ಒದಗಿಸ್ತಾಗಿಲ್ಲ. ಯಾಕಂದ್ರೆ ಇವತ್ತು ಅವ್ರು ಏನಾರ ಒಟ್ಟು ಸರಿಯಾಗಿ ಒದಗಿಸಿದಾರ ಅಂದ್ರೆ ಇವತ್ತು 50 ರಿಂದ 60 ವರ್ಷದಿಂದ ಸಾಗುವಳಿ ಮಾಡ್ಕೊತ ಬಂದಂತ ಜನರಿಗೆ ಇವತ್ತು ಆ ಭೂಮಿ ಸಿಗ್ತಿತ್ತು. ಇವತ್ತು ಕಂಡೀಷನ್ ಹೆಂಗ ಹಾಕ್ಯಾರ ಅಂದ್ರೆ ಅದ್ರ ಒಳಗೆ 25 ಕಂಡೀಷನ್ ಹಾಕ್ಯಾರ. ಆ ಕಂಡೀಷನ್ ಸಡಲುಗೊಳಿಸಿ ಅದು ಅಲ್ಲ. ಇವತ್ತು ಹಿಂದಿನ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪಿದ್ದಾರೆ ಆ ಭಾಗದಾಗ ಎಲ್ಲರಿಗೆ ಭೂ ಸಾಗುವಳಿ ಹಕ್ಕುಪತ್ರ ಕೊಟ್ರು. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಇನ್ನೂರಿಗೆ ಭೂ ಸಾಗುವಳಿ ಹಕ್ಕುಪತ್ರ ಯಾರಿಗೂ ಮುಕ್ತಾ ಇಲ್ಲ ಸರಿ. ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಇವತ್ತೆಲ್ಲ ಹೇಳ್ತಾರೆ ಹೇಗಿಲ್ಲ ಎಲ್ಲ ಹಕ್ಕುಪತ್ರ ಕೊಡ್ಬೇಕಂತೇಳಿ. ಮೊನ್ನೆ ನಾನು ಖುದ್ದಾಗಿ ಹೋಗೋರ ಕಡೆ ಹೋದಾಗ ಉದಾಹರಣೆ ತಗೊಂಡ ಬೆಳಗಾವಿ ಜಿಲ್ಲೆಯಲ್ಲಿ ರಾಮೂರು ತಾಲೂಕಿನಾಗ 2600 ಸರ್ಕಾರಿ ಇಲಾಖೆಯವರಿಗೆ ನಾನು ಎಲ್ಲ DC-ಗಳಿಗೆ ಒಂದು ಮನವಿ ಮಾಡ್ತೀನಿ. ಏನಂದ್ರೆ ಇವತ್ತು ಪ್ರತಿ ಒಂದು ತಾಲೂಕು ಒಳಗೆ ಹಳ್ಳಿ ಒಳಗೆ ಇವತ್ತು ಸರಾಯಿ ಹಂಚುವಂಥ ಕೆಲಸ ಇದೆ. ಇವತ್ತು ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪ, ಬಾರ್ ಆಗ್ಯಾವ. ಇವತ್ತು ಆ ಪ್ರತಿ ಒಂದು ಊರಾಗ 200 ರಿಂದ 300, 500 ಹುಡುಗರಿಗೆ ಯಾರೋ ಕನ್ಯಾ ಕೊಡೋ ಪರಿಸ್ಥಿತಿ ಆಗೈತಿ. ಯಾಕಂದ್ರೆ ಮುಂಜಾನೆ ಹಾಕಿದ್ರೆ ಅದ ಕೆಲಸ ಅವರು ಆ ಊರ ಒಳಗೆ ಬಾರ ಇರೋದ್ರಿಂದ ಸೆರೆ ಕುಡಿದ ಯಾರು ಕನ್ಯಾ ಕೊಡುವಲ್ರು ಅವು ಸಾಯುವಂಥ ಪರಿಸ್ಥಿತಿ ಆಗೈತಿ. ಆ ತಂದೆ ತಾಯಿಗಳು ಭಯಂಕರ ತ್ರಾಸ ಮಾಡ್ಕೊಂಡ ಕೆಲಸ ನನ್ನ ಕಡೆ ಹೇಳಿದಾಗ ನಾವು ಒಂದು ದೊಡ್ಡ ಹೋರಾಟ ಹಮ್ಮಿಕೊಂಡೇವು. ಹೋರಾಟ ಹಮ್ಮಿಕೊಂಡ ಕೆಲಸ ಒಳ್ಳೆ ಬೆಳಗಾವ DC ಕಡೆ ಹೋದ್ವಿ ನಾವು, ಎಕ್ಸೈಸ್ DC ಕಡೆ. ಅವ್ರು ಹೇಳ್ತಾರೆ ನಮ್ಗೆ ಸರ್ಕಾರ ಇಷ್ಟು ಮಾರಂದ್ರಿ, ನಾವೇನು ಬೀಗ ನಿಂತು ಮಾಡೋಣ, ಹೆಂಗೆ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ನೀವೇನು ಮಂದಿ ಸಾಯಿ ಹೊಡ್ಯಾಕದ್ರಿ ನಾನು ಕೇಳಿದ್ಯಾ? ಇವತ್ತು ಸರ್ಕಾರನ ಬೈಲಿದ್ದ ಬೇಲಿನ ಹೊಲ ಇತ್ತ ಬೆಳಿ ಮೇಯ್ತಿದ್ದ ಅಂದ್ರೆ ಏನು ಮಾಡೋದು ಹೇಳ್ರಿ? ಈಗ ಏನಾರ ಕೇಳಕ್ ಹೋದ್ರ ಅಧಿಕಾರಿಗಳು ಕೇಳಕ್ ಗಟ್ಟಿಯಾಗಿ ಹೋರಾಟ ಮಾಡಕತ್ರ ಆ ರೈತ ಹೋರಾಟಗಾರನ ಇದಕ್ಕೆ ವಿರೋಧ ಮಾಡಿದ. ನಾವು ಆಡಳಿತ ಮಾಡಕ್ಕೆ ವಿರೋಧ ಮಾಡ್ತಾರಂತ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸ ಆಗೈತಿವಿ ಮನೆ ಹಾವೇರಿಗಳಿಗೆ. ಅದಕ್ಕೆ ಇಂಥವೆಲ್ಲ ದಬ್ಬಾಳಿಕೆ ಮಾಡಿ ಕೆಲಸ ಆ ಸಂಘಟನೆಗಳ ಹತ್ತುವಂತ ಕೆಲಸ ಇವತ್ತು ಸರ್ಕಾರ ಮಾಡಕತ್ತೈತಿ. ದಯವಿಟ್ಟು ಸರ್ಕಾರಕ್ಕೊಂದು ಮನವಿ ಮಾಡ್ಬೇಕು. ಇದೇ ರೀತಿ ನಿಮ್ಮ ದುರಾಡಳಿತ ಮುಂದೆ ನಡೆದ್ರೆ ಮುಂದಿನ ದಿನಮಾನದಾಗ ನಿಮ್ಮನ್ನು ಮೆಟ್ಕತ್ತುವಂತ ಕೆಲಸ ನಮ್ಮ ಉತ್ತರ ಕರ್ನಾಟಕ ರೈತ ಸಂಘದಿಂದ ಮಾಡ್ಬೇಕಾಗತ್ತೆ ಅಂತ ಆ ನಿಟ್ಟಿನೊಳಗೆ ನಾವು ರೈತರು ಬೆಳಿಬೇಕಿಲ್ಲ. ಈಗ ನಾವು ಬೆಳೆದ ಬೆಳೆ ನಾವ್ಯಾಕೆ ಅವ್ರು ಯಾಕೆ ಬೆಳೆ ನಿಗದಿ ಕಟ್ಟೋ ಬೇರೆ ನಾವು ಯಾಕೆ ಬೆಳಬೇಕು? ನಾವು ರೈತರ ಮದುವೆ ಆದ್ರೆ ಅವ್ರಿಗೆ ಇಷ್ಟ ಸಹಾಯ ಮಾಡ್ಕೊಂತೀವಿ ಅವ್ರ ವೈಯಕ್ತಿಕ ಸಮಸ್ಯೆ ಒಂದು ಭೂ ಸಾಗುವಳಿ ಕೊಟ್ಟಿಲ್ಲ, ಒಟ್ಟು ರಿಜೆಕ್ಟ್ ಮಾಡಿ ಆಯ್ತಪ್ಪ ಅಂತ ಹೇಳಿ ಎಲ್ಲ ಜಿಲ್ಲೆಗಳಿಗೂ ಇದು ಅನಿವಾರ್ಯ. ಅದಕ್ಕೆ ಇವತ್ತು ಏನು ಭೂ ಸಾಗುವಳಿ ಹಕ್ಕುಪತ್ರ ಕೊಡೋದ್ರೊಳಗೆ ಈ ಅಧಿಕಾರಿಗಳು ವಿಫಲ ಮಾಡಾಕ್ತಾರೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳು ವಿಫಲಕ್ಕಿಂತ ಇವತ್ತು ನೋಡ್ರಿ ಒಬ್ರು ಕಂಪ್ಯೂಟರ್ ಆಪರೇಟರ್ ಇರ್ತಾರೆ. ಒಂದು RTC ಉದ್ದಾರದೊಳಗೆ ಕಲ್ಲಪ್ಪ ಬರಿ ಅಂದ್ರೆ ಮಲ್ಲಪ್ಪ ಬರೀತಾರ, ಮಲ್ಲಪ್ಪ ಬರಿ ಅಂದ್ರೆ ಎಲ್ಲಪ್ಪ ಬರೀತಾರೆ. ಈಗ ಅದನ್ನು ತಿದ್ದುಪಡಿ ಮಾಡಾಕ ನಮ್ಮ ರೈತರು 6 ತಿಂಗಳು AC ಆಫೀಸ್ ಕಟ್ಟಾಡ್ಬೇಕು. ನಾವೇನು ತಪ್ಪು ಮಾಡಿದ್ವಿ ರೈತರು?
ಅದನ್ನ ಯಾವ ಅಧಿಕಾರಿ ತಪ್ಪು ಮಾಡಿರ್ತಾನ ಅದ ಅಧಿಕಾರಿ ತಿದ್ದುಪಡಿ ಮಾಡಿಕೊಡ್ಬೇಕು. ಇದು ಸರ್ಕಾರದಲ್ಲಿ ಆಗ್ಬೇಕು. ಇವತ್ತು ಸರ್ಕಾರದೊಳಗ ಸರ್ವೆ ಆಫೀಸ್ನಾಗ ಹೋಗ್ರಿ, ನಮ್ಮ ಭೂಮಿ ಒಂದು ಸರ್ವೆ ಮಾಡಿಸ್ಬೇಕಂದ್ರೆ ಇವತ್ತು GPRS ಸರ್ವೆ ಮಾಡ್ತಾರೆ. GPRS ಸರ್ವೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಸರ್ವೆ ನಂಬರ್ಗೆ 12 ರಿಂದ 15 ಸಾವಿರ ಕೊಡ್ತಾರೆ. ಪಾಪ ನಮ್ಮ ಬಡವರಿಗೆ ಇಲ್ಲಿ ತಂದು ಕೊಡ್ಬೇಕ್ರಿ, ಯಾವಾಗ ಸಾಧ್ಯ ಐತೆ ಹೇಳಿ? ಇವೆಲ್ಲ ಸರ್ಕಾರ ನಿಯಮಗಳಿಗೆ ಏನದಾವು, ಇವು ಒಟ್ಟ ರೈತರ ಕೆಲಸ ಮಾಡಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಕತ್ತಾರೆ. ಇವೆಲ್ಲ ನೋಡ್ಕೊಂಡ ಈ ಮುಂದಿನ ನಿರ್ಮಾಣದಾಗ ನಾವು ರೈತ ಸಂಘದಿಂದನ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ. ಯಾಕಂದ್ರೆ ನಮ್ಮವ್ರು ಎಟ್ಟನೇ ಬೀದಿಯಾಗಿ ಹೋರಾಟ ಮಾಡ್ಬೇಕು ಹೇಳ್ರಿ. ನಾವು ಪ್ರತಿಯೊಂದಕ್ಕೂ ಬೀದಿಯಾಗಿ ಹೋರಾಟ ಮಾಡಿ ಸಾಕಾಕು. ಇನ್ನು ಮುಂದಿನ ನಿರ್ಮಾಣದಾಗ ನಾವು ಬೂತ್ ಮಟ್ಟದಾಗ ಸಂಘಟನೆ ಮಾಡ್ಕೊಂಡು ಎಲ್ಲ ಸಂಘಟನೆ ಒಗ್ಗೂಡಿಸ್ಕೊಂಡು ಇವತ್ತು ನೋಡ್ರಿ ನಮ್ಮ ಹಾವೇರಿ ಜಿಲ್ಲೆಯ ನಮ್ಮ ಗಾಜಿಗೌಡರು ಭೂಮಿಪುತ್ರ ಅಂತ ಒಂದು ಸಂಘಟನೆ ಮಾಡಿ ಇವತ್ತು ಅದನ್ನ ಉತ್ತರ ಕರ್ನಾಟಕ ರೈತ ಸಂಘಕ್ಕೆ ವಿಲೀನಗೊಳಿಸಿಕೊಂಡ ಇನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಒಂದು ಊರು 100 ಮಂದಿ ನಮ್ಮ ಉತ್ತರ ಕರ್ನಾಟಕ ರೈತ ಸಂಘದಿಂದ ಮೆಂಬರ್ಶಿಪ್ ಮಾಡಿ ಆ ಊರು ಒಳಗೆ ಪ್ರತಿಯೊಂದು ಜಿಲ್ಲೆ ಒಳಗೆ ಒಂದು ತಾಲೂಕು ಒಳಗೆ ಒಂದು ಮತಕ್ಷೇತ್ರ ಒಳಗೆ 136, 140, 180 ಹಳ್ಳಿ ಇರ್ತಾವ. ಆ ಹಳ್ಳಿ ಒಳಗೆ ಪ್ರತಿಯೊಂದು ಊರು ಒಳಗೆ ನಮ್ಮ ರೈತರಾದಂತ ಪ್ರತಿಯೊಬ್ಬರು ಒಂದು ಮನೆಗೆ ಒಬ್ಬೊಬ್ಬರನ್ನು ಮಾಡಿ 100 ಮಂದಿ ಮಾಡಿ ಕೆಲಸ ಅವ್ರಿಗೆ ಏನು ಮಾಡಬೇಕು. ನೀವು ರೈತರಿಗೆ ವೋಟ್ ಹಾಕಿದ್ರೆ ಮನೆಯವರು ಒಬ್ಬೊಬ್ಬರು 5 ವೋಟ್ ಹಾಕಿಸ್ಬಿಟ್ರೆ ಸಾಕು. ಇವತ್ತು ಒಂದು ತಾಲೂಕಿನಾಗ ಎಲ್ಲ 5 ವೋಟ್ ಹಾಕಿದ್ರೆ ಅಂದ್ರೆ ಇವತ್ತು ನಮ್ಮ ರೈತರಿಗೆ MLA ಆಗೋದ್ರ ಸಂಶಯ ಇಲ್ಲ. ಈ ರೀತಿ ಒಳಗೆ ಬೂತ್ ಮಟ್ಟದ ಸಂಘಟನೆ ಮಾಡ್ಬೇಕಂತ ಹೇಳಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಒಬ್ಬರು ಕುಡಿಸ್ಕೊಂಡು ಕೆಲಸ. ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಮುಖ್ಯವಾಗಿ. ಇವತ್ತು ನಾವು ಪ್ರತಿಯೊಂದು ನೋಡ್ರಿ, ಕಡ್ಲಿ ತಗೋರಿ, ತೊಗರಿ ತಗೋರಿ, ಹುಳ್ಳಿ ತಗೋರಿ, ಮಡಕಿ ತಗೋರಿ, ಸಿರಿಧಾನ್ಯಗಳು ಎಷ್ಟು ಅದಾವ. ಇವತ್ತು ನಾವು ರೈತ ಸಂಘದಿಂದ ನಮ್ಮದ ಒಂದು ಏರೋಸ್ ಮಾಡಿ ಕೆಲಸ, ನಮ್ಮದ ಒಂದು ಕಾರ್ಖಾನೆ ಮಾಡಿ ಮುಂದಿನ ಏನು ಮಾಡ್ಬೋದು. ನಮ್ಮ ರೈತ ಸಂಘದಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ ಮಾಡುವಂತ ಒಂದು ಯೋಜನೆ ಹಾಕೋಬೇಕು ಅಂತ ವಿಚಾರ. ಯಾಕಂದ್ರೆ ನಮ್ಮದ ಒಂದು MRP ನೋಡು, ನಾವು ರೈತರು ಬೆಳೆದಂತ ಬೆಳೆ ನಾವು ಅಂತ ಒಂದು ಬೆಲೆ ಕೊಡ್ಬೇಕು, ಮತ್ತೊಬ್ಬರು ನೀರಿಗೆ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ರೈತ ಸಂಘದಿಂದ ಈ ಯೋಜನೆ ಒಳಗೆ ಸದ್ಯದಾಗ ತಯಾರಿ ಮಾಡಕತ್ತೀವಿ. ಮಾಡಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಂದು ಇಷ್ಟೆಲ್ಲ ಏನು 2 ಮಾತು ಹೇಳಿ ಜೈ ಹಿಂದ್.